ಪ್ರಕೃತಿಯು ಬರೆದ ಕವನವಿದು, ಮಮತೆಯ ಸೊಗಸಿನ ಪಲ್ಲವಿಯು, ಸುಂದರ ಸ್ನೇಹವಿದು. ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ನಿಮ್ಮ ಹತ್ರ ಭಾರತೀಯ ಸಂಸ್ಕೃತಿಯ ಒಂದು ಅತ್ಯಂತ ಪವಿತ್ರ ಹಬ್ಬವಾದ ತುಳಸಿ ಹಬ್ಬದ ಇತಿಹಾಸ ಹಾಗೂ ಅದರ ಮಹತ್ವವನ್ನು ತಿಳಿಸ್ಕೊಡ್ತೀನಿ. ತುಳಸಿ ಹಬ್ಬ ಕಾರ್ತಿಕ ಮಾಸದ ದ್ವಾದಶಿ ದಿನ ಅಂದರೆ ದೀಪಾವಳಿ ಹಬ್ಬ ಆದ ನಂತರ ಆಚರಿಸ್ತೀವಿ. ಇದು ಸೌಭಾಗ್ಯ ಮತ್ತು ಶುದ್ಧತೆಯ ಸಂಕೇತವಾಗಿರುತ್ತೆ. ಪುರಾಣಗಳ ಪ್ರಕಾರ ತುಳಸಿ ಎಂಬ ದೇವಿಯು ಹಿಂದೆ ವೃಷದಾಸುರನ ಪತ್ನಿ ಬೃಂದ ಆಗಿರ್ತಾರೆ. ಬೃಂದ ಭಗವಂತನ ಭಕ್ತಿಯಾಗಿದ್ದಳು ಮತ್ತು ತನ್ನ ಪತಿಯ ಮೇಲೆ ಪ್ರೀತಿ, ನಂಬಿಕೆ, ಪಾತಿವ್ರತ್ಯಕ್ಕೆ ಪ್ರಸಿದ್ಧಳಾಗಿರ್ತಾಳೆ. ಒಮ್ಮೆ ವೃಷದಾಸುರನು ದೇವತೆಗಳ ಮೇಲೆ ಯುದ್ಧ ಮಾಡಲು ಹೊರಟಾಗ ದೇವತೆಗಳು ಭಯದಿಂದ ವಿಷ್ಣುವಿನ ಆಶ್ರಯಕ್ಕೆ ಬಂದಿರ್ತಾರೆ. ಆಗ ವಿಷ್ಣು ಬೃಂದೆಯ ಪಾತಿವ್ರತ್ಯ ಶಕ್ತಿಯಿಂದ ವೃಷದಾಸುರನು ಗೆಲ್ತಿದ್ದಾನೆ ಎಂದು ವಿಷ್ಣುವಿಗೆ ತಿಳಿದುಬರುತ್ತೆ. ವಿಷ್ಣು ಆವಾಗ ಒಂದು ಪರೀಕ್ಷೆ ಮಾಡ್ತಾರೆ. ಅದರಿಂದ ಭಗವಂತ ವಿಷ್ಣು ವೃಷದಾಸುರನ ರೂಪ ತಾಳಿ ಬೃಂದೆಯ ಮುಂದೆ ಪ್ರತ್ಯಕ್ಷನಾದರು. ಬೃಂದ ತನ್ನ ಪತ್ನಿ ಅಂತ ತಿಳಿದು ಅವ್ರನ್ನ ಆರಾಧಿಸಿದಳು. ಆ ಕ್ಷಣದಲ್ಲಿ ಆಕೆಯ ಪಾತಿವ್ರತ್ಯ ಶಕ್ತಿ ಕಡಿಮೆ ಆಯಿತು ಮತ್ತು ವೃಷದಾಸುರ ಯುದ್ಧದಲ್ಲಿ ಸೋತು ಸತ್ತೋಗ್ತಾನೆ. ಸತ್ಯ ಗೊತ್ತಾದ ನಂತರ ಬೃಂದ ವಿಷ್ಣುವಿಗೆ ಶಾಪ ಕೊಡ್ತಾಳೆ, ನೀನು ಕಲ್ಲಾಗಿ ಹುಟ್ಟಬೇಕು. ಅದೇ ಶಾಲಿಗ್ರಾಮ ಶಿಲೆ ಎಂಬ ರೂಪದಲ್ಲಿ ವಿಷ್ಣು ಜನಿಸಿದ್ರು ಅಂತ ಎಲ್ಲ ನಂಬಿದ್ದಾರೆ. ಬೃಂದ ತುಳಸಿ ದೇವಿ ಆಗಿದ್ದು ಹೇಗಪ್ಪ ಅಂದರೆ, ಬೃಂದ ಶಾಪದ ನಂತರ ದೇವತೆಗಳು ಆಕೆಗೆ ಶಾಂತಿ ಕೊಡಲು ಬಂದಿರ್ತಾರೆ. ವಿಷ್ಣು ಆಕೆಯ ಪಾತಿವ್ರತ್ಯ ಸ್ಮರಿಸಿ ನೀನು ತುಳಸಿ ಮರದ ರೂಪದಲ್ಲಿ ಪುನರ್ಜನ್ಮ ಪಡೆ ಅಂತ ಅವಳಿಗೆ ವರ ಕೊಡ್ತಾನೆ. ಅಂದಿನಿಂದ ತುಳಸಿ ದೇವಿಯನ್ನು ಮನೆಗಳಲ್ಲಿ ಪೂಜಿಸ್ತಾ ನಮ್ಮ ಸಂಪ್ರದಾಯ ಉಂಟಾಯಿತು. ತುಳಸಿಯನ್ನು ವಿಷ್ಣುವಿನ ಪ್ರಿಯೆ ಎಂದು ಕೂಡ ಪರಿಗಣಿಸಿದ್ದಾರೆ. ಆ ದಿನದಿಂದ ಪ್ರತಿ ವರ್ಷ ತುಳಸಿ ಮತ್ತು ವಿಷ್ಣುವಿನ ವಿವಾಹವನ್ನು ತುಳಸಿ ವಿವಾಹ ಅಥವಾ ತುಳಸಿ ಹಬ್ಬ ಎಂದು ಆಚರಿಸ್ತಿದ್ದಾರೆ. ತುಳಸಿ ಹಬ್ಬದ ದಿನ ನಾವು ಮದುವೆಯ ಸಂಭ್ರಮದಲ್ಲಿ ಹೇಗೆ ಹೂವು, ಹಣ್ಣು, ದೀಪ, ಹಾರ ಇರುತ್ತೋ ಆ ಥರ ತುಳಸಿಯನ್ನು ಅಲಂಕರಿಸಿ ಆ ತುಳಸಿ ದೇವಿನ ನಾವೆಲ್ಲರೂ ಆರಾಧಿಸ್ತಾ ಪೂಜೆ ಮಾಡ್ತಾ ತುಳಸಿ ಹಬ್ಬನ ಆಚರಿಸ್ತೀವಿ. ತುಳಸಿ ಹಬ್ಬ ಮಾಡೋದ್ರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸಿರುತ್ತೆ ಅಂತ. ಹಾಗೆಯೇ ನಮ್ಮ ಸಂಸ್ಕೃತಿನ ಉಳಿಸ್ಕೊಂಬರ್ತಿದ್ದೀವಿ ಅಂತ ನಮಗೆ ಹೆಮ್ಮೆ ಕೂಡ ಇರುತ್ತೆ. ಈ ವರ್ಷ ನಾವು ಈ ರೀತಿ ತುಳಸಿ ಹಬ್ಬನ ಆಚರಿಸಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಹಾಗೆ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ. ಸುಂದರ ಸ್ನೇಹವಿದು, ಇಂಥ ಅನುಬಂಧ